ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮನೇಲಿ ಯಾವ ರೀತಿ ಸಿಂಪಲ್ಲಾಗಿ ಸ್ಪೆಷಲ್ ಮಿಕ್ಸ್ಚರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ. ಅಂಗಡಿಲಿ ತಂದು ತಿನ್ನೋದಕ್ಕಿಂತ ಮನೇಲೇ ಒಂದು ಅರ್ಧ kg ಮಾಡಿಬಿಟ್ರಂತೂ ಒಂದು 2 kg ಅಷ್ಟಿರುತ್ತೆ. ಜಾಸ್ತಿ ಜನ ಇದ್ದಾಗ ಈ ರೀತಿ ಮನೇಲೇ ಮಾಡ್ಕೊಂಡ್ಬಿಟ್ರೆ 1 ಅವರ್ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಇಡೀ ಒಂದು ವಾರ ತಿಂಗಳಗಟ್ಟಲೆ ನೀವು 10 ಜನ ಇದ್ರೂ ನಿಮಗೆ ನೆಂಚೋಕ್ಕೆ ಆಗೋಗ್ಬಿಡುತ್ತೆ. ಇವಾಗ ಫಸ್ಟಿಗೆ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಇಲ್ಲಿ ಅರ್ಧ kg ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು 5ರಿಂದ 4 ಸ್ಪೂನ್ 4ರಿಂದ 5 ಸ್ಪೂನ್ ಅಥವಾ ಇಷ್ಟು ಅದು ಅಂದರೆ ಒಂದು ಮೀಡಿಯಮ್ ಸೈಜ್ ಸ್ಪೂನಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಒಂದು ಬೌಲ್ ಲೆಕ್ಕದಲ್ಲಿ ನೀವು ಒಂದು ಬೌಲ್ ಹಾಕ್ಕೊಂಡ್ರೂ ಕರೆಕ್ಟಾಗಿರುತ್ತೆ. ಮತ್ತು ಇಲ್ಲಿ ನಾನು ಅಜ್ವಾನನ ತೊಗೊಂಡಿದ್ದೀನಿ. ಅಂದರೆ ಮಿಕ್ಸ್ಚರ್ ಮಾಡೋ ಇದಕ್ಕೆ ಅಥವಾ ಬೋಂಡ ಮಾಡೋ ಟೈಮಲ್ಲೆಲ್ಲ ನಾವು ಅಜ್ವಾನ ಹಾಕ್ತೀವಿ. ಏಕೆಂದರೆ ಅದು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಕೆಲವ್ರಿಗೆ ಇದು ಇಷ್ಟ ಆಗಲ್ಲ. ಅಂಥವ್ರು ಏನು ಮಾಡಿ ಅಂದರೆ ನೀರಲ್ಲಿ ನೆನೆಸಿಟ್ಬಿಟ್ಟು ಅಥವಾ ಜೀರಿಗೆ ಬೇಕು ಅಂದರೆ ಜೀರಿಗೆದು ಅಷ್ಟೇ ಸ್ವಲ್ಪ ನೆನೆಸಿಟ್ಟು ಅದರ ರಸ ಬೇಕಾದರೂ ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಈ ರೀತಿ ಡೈರೆಕ್ಟಾಗೂ ಹಾಕ್ಕೋಬೋದು. ಅದೇನು ಜಾಸ್ತಿ ಏನು ಅನಿಸಲ್ಲ ತಿನ್ನೋದಕ್ಕೆ. ಇವಾಗ ಅದ್ರ ಜೊತೆಯಲ್ಲಿ ನಾನು ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಒಂದು ಮೀಡಿಯಮ್ ಆಗಿರಲಿ ಅಂದರೆ ಒಂದು ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಂಗನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ, ಏಕೆಂದರೆ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಇರುತ್ತೆ ಹಾಗಾಗಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಏಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಅಂದರೆ ಇದು ಕಡಲೆ ಹಿಟ್ಟಲ್ವ, ಜಾಸ್ತಿ ಹಾಕ್ಕೊಂಬಿಟ್ರೆ ಅಂಟು ಥರ ಆಗೋಗ್ಬಿಡುತ್ತೆ. ತುಂಬಾ ಕಲಿಸೋದಕ್ಕೂ ಆಗೋಲ್ಲ. ಅದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಅಂದರೆ ನೀವು ತುಂಬ ತೆಳುವು ಕಲಿಸ್ಬಾರ್ದು, ತುಂಬ ಗಟ್ಟಿನೂ ಕಲಿಸ್ಬಾರ್ದು. ಚಪಾತಿ ಹಿಟ್ಟಿಗಿನ್ನ ಇನ್ನೂ ಸ್ವಲ್ಪ ಸ್ಮೂತಿಗೆ ನೀವು ಕಲಿಸ್ಕೋಬೇಕಾಗುತ್ತೆ. ನಿಮಗೆ ಚಕ್ಲಿ ಹೋಳಲ್ಲಿ ಮಾಡುವಾಗ ತುಂಬ ಅಂಟ್ಕೊಳ್ಳೋದಿಲ್ಲ. ಆ ರೀತಿ ಕಲಿಸ್ಕೋಬೇಕು. ತುಂಬ ಮೆತ್ತಗಾಗ್ಬಿಟ್ರೆ ನಿಮಗೆ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು. ಹಿಟ್ಟನ್ನು ನಾನಿಲ್ಲಿ ನಾದ್ಕೋತಾ ಇದ್ದೀನಿ. ಅಂದರೆ ತೆಳುವಾಗಿದೆ, ಬಟ್ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೋತಾ ಇದ್ದೀನಿ. ತುಂಬ ತೆಳುವಾಗಿಬಿಟ್ರೆ ಆಲ್ರೆಡಿ ನಾನು ಅರ್ಧ kg ಹಿಟ್ಟನ್ನು ತೊಗೊಂಡಿದ್ದೀನಿ ಫುಲ್ಲು. ಏಕೆಂದರೆ ಇದರಲ್ಲಿ ಖಾರ ಬೂಂದಿ ಮತ್ತು ಮಾಮೂಲಿ ಸೇವ್ ಥರ ಬರುತ್ತಲ್ಲ, ಆ ಥರದ್ದು 2 ಥರದ್ದೂ ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ಅರ್ಧ kg ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಒಂದು 1/4 kgಲೂ ಮಾಡ್ಕೋಬೋದು. ಸಿಂಪಲ್ಲಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಜಾಸ್ತಿ ಏನು ಅರ್ಧ kgನೇ ಹಾಕಿ ಮಾಡ್ಕೋಬೇಕು ಅನ್ನೋದಿಲ್ಲ. ಅಕಸ್ಮಾತ್ ನಿಮಗೆ ಜಾಸ್ತಿ ದಿವಸ ಅಂದರೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ, ನಿಮ್ಗೊಂದು 15 ದಿವಸ ಬರಬೇಕು ಅಂತಂದಾಗ ನೀವು ಒಂದು ಅರ್ಧ kg ಹಿಟ್ಟನ್ನು ಕಲಿಸ್ಕೊಂಡು ಮಾಡಿದ್ರೆ ನಿಮಗೆ ತುಂಬ ದಿವಸ ಬರುತ್ತೆ ಮಿಕ್ಸ್ಚರು. ಮತ್ತು ಸಂಜೆ ಸ್ನ್ಯಾಕ್ಸ್ ಟೈಮ್ಗೆಲ್ಲ ಬೇಕಾಗುತ್ತೆ. ಇವಾಗ ನೋಡಿ ಕಲಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾನು ಹಾಗೆಯೇ ಕಲಿಸ್ಬಿಟ್ಟು ಎತ್ತಿಟ್ಟಿದ್ದೀನಿ. ಇವಾಗ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಕೋಬೇಕು. ಹಾಗಾಗಿ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಂದರೆ ಎಣ್ಣೆ ಕಾಯೋದ್ರೊಳಗೆ ನಾನಿಲ್ಲಿ ಒಂದು ಚಕ್ಲಿ ಹೋಳು ತಗೊಂಡು ರೆಡಿ ಮಾಡಿಕೊಂಡೆ. ಅದರಲ್ಲಿ ಚಿಕ್ಕದು ದೊಡ್ಡದು 2 ಇದೆ. ನಿಮಗೆ ಯಾವ್ದು ಬೇಕೋ ಆಪ್ಷನ್ಸು. ನಿಮಗೆ ದಪ್ಪ ಖಾರ ಬೇಕು ಅಂದರೆ ನೀವು ದಪ್ಪನಾದರೂ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಅಂದರೆ ಅದೇ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಎಣ್ಣೆಗೆ ಹಾಕೋರೆ. ತುಂಬ ಏನು ಸಣ್ಣ ಏನಿಲ್ಲ, ಒಂದು ಮೀಡಿಯಮ್ಮಾಗಿ ಬರುತ್ತೆ. ಅದು ತುಂಬ ದಪ್ಪ ಆಗಿಬಿಟ್ರೆ ಅದೇನೋ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ದಪ್ಪ ಖಾರ ಒಂಥರ ಹಿಟ್ಟಿಟ್ಟು ಥರ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಒಂದು ಮೀಡಿಯಮ್ ಓಲು ಇರುತ್ತಲ್ಲ ಆ ಥರದನ್ನು ತೊಗೊಂಡು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ತುಂಬ ದಪ್ಪನೂ ಬರೋಲ್ಲ, ತುಂಬ ಸಣ್ಣನೂ ಬರೋಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ. ಮಾಡಿದ್ರೂ ಅದು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇವಾಗ ಚಕ್ಲಿ ಒಳಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಈಗ ಎಣ್ಣೆ ಕಾಯ್ದಿದೆಯಾ ಇಲ್ವ ಅಂತ ಬೇಕಾದ್ರೆ ಸ್ವಲ್ಪ ಬಿಟ್ಬಿಟ್ಟು ನೀವು ನೋಡ್ಕೊಳ್ಳಿ. ಚೆನ್ನಾಗಿ ಕಾಯ್ದಿದ್ರೆ ಅದು ಚೆನ್ನಾಗಿ ನೊರೆ ಥರ ಬರುತ್ತೆ. ಆವಾಗ ನಿಮಗೆ ಕಾಯ್ದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಚೆನ್ನಾಗಿ ಕಾಯ್ದಿದೆ. ಅಂದರೆ ಇದನ್ನು ಜಾಸ್ತಿ ಉರಿ ಇಟ್ಕೊಂಡೇ ಮಾಡಬೇಕು, ಫಾಸ್ಟಾಗಿ ಆಗುತ್ತೆ. ತೀರಾ ಕಡಿಮೆ ಇಟ್ಕೊಂಡು ಮಾಡಬಾರ್ದು. ಅಕ್ಕಿ ಹಿಟ್ಟನ್ನು ಜಾಸ್ತಿ ನೀವು ಹಾಕ್ಕೊಂಡ್ರೂ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಅದಕ್ಕೆ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೋ ಅದಕ್ಕೆ ಹದವಾಗಿ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ತೊಗೊಳ್ಳಿ. ಇವಾಗ ನೋಡಿ ಈ ರೀತಿ ಚಕ್ಲಿ ಒಳಲ್ಲಿ ಡೈರೆಕ್ಟು ಎಣ್ಣೆಗೆ ಚಕ್ಲಿ ಹೇಗೆ ಒತ್ತುತ್ತೀವೋ ಅದೇ ಟೈಪಲ್ಲಿ ನಾವಿಲ್ಲಿ ಖಾರನ ಒತ್ತಬೇಕಾಗುತ್ತೆ. ಹಿಟ್ಟು ಹಾಕ್ಕೊಂಡು ಡೈರೆಕ್ಟಾಗಿ ಅದನ್ನು
ಒಂದು ಮೀಡಿಯಮಲ್ಲಿ ತೆಳುವಾಗೆ ಮಾಡ್ಕೊಳ್ಳಿ, ಏಕೆಂದರೆ ಅದು ಬೇಯಬೇಕಲ್ವ, ಅಂದರೆ ತುಂಬ ಬೇಗ ಬೇಯುತ್ತೆ. ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮೆತ್ತಗೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ನಾನು ಉಲ್ಟಾ ಮಾಡಿ ಬೇಯಿಸ್ಕೊಂಡು ಈ ರೀತಿ, ಅಂದರೆ ನೊರೆ ಎಲ್ಲ ಕಂಪ್ಲೀಟ್ ಹೊರಟೋಗ್ಬಿಡುತ್ತೆ. ಆವಾಗ ನೀವು ಎತ್ಕೊಳ್ಳಿ, ಹಾಗಂತ ಸೀಸ್ಕೋಬಾರ್ದು. ಒಂದು ಮೀಡಿಯಮಲ್ಲಿ ನಾವು ಇದನ್ನು ಎಣ್ಣೆಲಿ ಕರಿಬೇಕಾಗುತ್ತೆ. ನೋಡಿ ಈ ರೀತಿ ಎಣ್ಣೆ ಕಾಯ್ದಿದೆಯಲ್ಲ, ಇಮಿಡಿಯೇಟ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ. ಅದು ಹಿಟ್ಟನ್ನು ಕಲಿಸ್ಕೊಳ್ಳೋದು ಅಷ್ಟೇ. ಈ ರೀತಿ ಬೇಗ ಕರಿಬೋದು. ಈ ರೀತಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಈಗ ನೋಡಿ ನೊರೆ ಎಲ್ಲ ಅಂಶ ಎಲ್ಲ ಹೊರಟೋಗ್ಬಿಡುತ್ತಲ್ಲ, ಅವಾಗ ಎತ್ಕೊಂಡ್ರೆ ಸಾಕು. ಈ ರೀತಿ ರೆಡಿಯಾಗಿದೆ ನೋಡಿ ನಾನು ಮಾಡಿಟ್ಟಿರೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಸೈಡ್ಸ್ಗೆ ಏನಾದರೂ ಬೇಕು ಅಂದಾಗ, ಅಕಸ್ಮಾತ್ ಯಾರಾದರೂ ಗೆಸ್ಟ್ಗಳು ಬಂದಾಗ ನೀವು ಆರಾಮಾಗಿ ಕೊಡ್ಬೋದು. ಅಂಗಡಿಲಿ ತಂದು ಎಷ್ಟೋ ದಿವಸದ್ದು ಮಾಡಿರ್ತಾರೆ, ಅದನ್ನು ತಂದು ತಿನ್ನೋ ಬದಲು ನಾವು ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಬೋದು. ಇವಾಗ ನೋಡಿ ಈ ರೀತಿ ಎತ್ಕೊಂಡು ಎಲ್ಲ ಈ ರೀತಿ ಕರೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಹಿಟ್ಟಲ್ಲಿ ಒಂದು ಸ್ವಲ್ಪನ ನಾನು ಉಳಿಸ್ಕೊಂಡಿದ್ದೀನಿ, ಏಕೆಂದರೆ ಇದರಲ್ಲಿ ಬೂಂದಿ ಖಾರ ಅದ್ರ ಜೊತೆಗೆ ಹಾಕೋದಕ್ಕೆ. ಏಕೆಂದರೆ ಖಾರ ಬೂಂದಿ ಅಂದರೆ ಖಾರ ಮತ್ತು ಬೂಂದಿ ಎರಡೂ ಇರಬೇಕಲ್ವ. ಹಾಗಾಗಿ ನಿಮಗೆ ಸಪ್ರೇಟು ಖಾರ ಬೂಂದಿನೇ ಬೇಕು ಅಂತಂದರೆ ಅದನ್ನು ನಾನು ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ. ಮತ್ತು ಇದನ್ನು ಅಂದರೆ ಬರೀ ಖಾರ ಮಾತ್ರ ಮಾಡಿದ್ದೀನಿ, ಮತ್ತು ಖಾರ ಬೂಂದಿ ಎರಡು ಮಿಕ್ಸಲ್ಲಿ ಮಾಡಿರಲಿಲ್ಲ. ಈ ಸಲ ನಾನು ಖಾರ ಮತ್ತು ಬೂಂದಿ ಎರಡು ಮಿಕ್ಸಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ನಂದು ಹಳೆ ವಿಡಿಯೋದಲ್ಲೂ ಬೇಕಾದ್ರೆ ನೋಡ್ಬೋದು. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಯಾವ ಬೂಂದಿ ಬಿಡ್ತೀವಲ್ವ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕಲಸಿರೋದ್ರಿಂದ ಇನ್ನೂ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಸೋಡಾ ಹಾಕಬೇಕು. ಮೇಯ್ನು ಖಾರ ಬೂಂದಿ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಇದಕ್ಕೆ ಅಡುಗೆ ಸೋಡಾನ ಹಾಕ್ಕೊಂಡು, ನಿಮಗೆ ಕಲ್ಲರ್ ಯಾವ್ದು ಬೇಕಾದರೂ ಆಯಿತು, ಇಲ್ಲ ಆರೆಂಜ್ ಕಲರ್ ಬೇಕೋ, ಇಲ್ಲ ಯೆಲ್ಲೋ ಕಲರ್ ಬೇಕೋ, ಅಥವಾ ಗ್ರೀನ್ ಕಲರ್ ಬೇಕೋ, ಯಾವ ಕಲರ್ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಪ್ಲೈನ್ ಬೇಕು ಅಂದರೆ ಹಾಗೇ ಮಾಡ್ಕೋಬೋದು. ನಾನಿಲ್ಲಿ ಅರಿಶಿನ ಹಾಕಿದ್ನಲ್ವ, ಹಾಗಾಗಿ ಸ್ವಲ್ಪ ನಾನು ಗ್ರೀನ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಅರಿಶಿನ ಪುಡಿನೇ ಹಾಕ್ಕೊಂಡು ಒಂದೇ ಕಲರಲ್ಲೂ ಮಾಡ್ಕೋಬೋದು. ಸ್ವಲ್ಪ ಕಲ್ಲರ್ ಇರಲಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಗ್ರೀನ್ ಕಲರ್ನ ಹಾಕ್ಕೊಂಡು ಈ ರೀತಿ ಬ್ಲೆಂಡರಲ್ಲಿ ಫಸ್ಟ್ ಕೈಲಿ ಗಟ್ಟಿ ಇತ್ತಲ್ವ ಹಿಟ್ಟನ್ನು, ಅದನ್ನು ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಈ ರೀತಿ ಬ್ಲೆಂಡರಲ್ಲಿ ಒಂದು ಹದಕ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸೌಟ್ ತೊಗೊಂಡು ಈ ರೀತಿ ಬಿಟ್ಕೋಬೋದು. ಆ ರೀತಿ ಕಲಿಸ್ಕೋಬೇಕು. ತುಂಬ ತೆಳುವೂ ಆಗಿರಬಾರ್ದು, ತುಂಬ ಗಟ್ಟಿನೂ ಆಗಿರಬಾರ್ದು, ಒಂದು ಮೀಡಿಯಮಲ್ಲಿ ಇರಬೇಕು. ಈ ರೀತಿ ಕಲಿಸ್ಕೊಂಡು ರೆಡಿಯಾಗಿದೆ. ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಲರ್ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ನ್ಯಾಚುರಲಾಗಿದ್ದರೆ ತುಂಬಾ ಒಳ್ಳೆಯದು. ಏನೋ ಸ್ವಲ್ಪ ನಾನು ಕಲ್ಲರ್ ಇರಲಿ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಇವಾಗ ನೋಡಿ ಅದೇ ಎಣ್ಣೆ ಕಾಯ್ತಾ ಇದೆಯಲ್ವ, ಆ ಎಣ್ಣೆಗೆ ಈ ರೀತಿ ಒಂದು ಜಾಲರಿನ ತೊಗೊಂಡು, ಎಣ್ಣೆ ಚೆನ್ನಾಗಿ ಕಾಯಬೇಕು. ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡ್ರೆ ನಿಮಗೆ ಈ ರೀತಿ ಬೂಂದಿ ಬಿಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ರೀತಿ ಜಾಲರಿ ತೊಗೊಂಡು ಅದಕ್ಕೆ ಸೌಟಿಂದ ಆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಬಿಟ್ಕೊಂಡ್ರೆ ಅದರಲ್ಲಿ ಹನಿ ಥರ ಬಿದ್ದು ಈ ರೀತಿ ಬೂಂದಿ ರೆಡಿ ಆಗುತ್ತೆ. ಬೇಗನೆ ಆಗುತ್ತೆ, ತುಂಬ ಲೇಟೇನು ಆಗೋಲ್ಲ. ಅಂದರೆ ಎರಡು ಜೊತೆಯಲ್ಲಿ ಮಿಕ್ಸಲ್ಲಿ ಮಾಡೋಣ ಅಂತ ನಾನು ಮಾಡಿರೋದು. ನೀವು ಒಂದೇ ರೀತಿ ಬೇಕಾದರೂ ಮಾಡ್ಕೋಬೋದು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಮಗೆ ಮಾಮೂಲಿ ಖಾರ ಆದರೆ ಬೇಗನೆ ಆಗುತ್ತೆ. ನೋಡಿ ಎಲ್ಲ ಬೆಂದಿದೆ, ಈ ರೀತಿ ಸ್ವಲ್ಪ ಕಲ್ಲರು ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ತೆಗೆದು ಎಲ್ಲದನ್ನು ಹಾಗೇ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಇದಕ್ಕೆ ಮಿಕ್ಸ್ಚರ್ಗೆ ನಾವು ಮೇಯ್ನು ಸೈಡ್ಸ್ಗೆ ತೊಗೊಂಡಾಗ ಸ್ಪೆಷಲ್ಲಾಗಿರಲಿ ಅಂದರೆ ಕಡಲೆ ಬೀಜ ಜಾಸ್ತಿ ಹಾಕ್ಕೋತಾರೆ. ನಿಮಗೂ ಸ್ಪೆಷಲಾಗಿ ಬೇಕು ಅಂದರೆ ಸ್ವಲ್ಪ ಕಡಲೆ ಬೀಜ, ಗೋಡಂಬಿ, ಡ್ರೈ ಫ್ರೂಟ್ಸ್ನೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇರೆ ಯಾವುದು ಯೂಸ್ ಮಾಡಿಲ್ಲ, ಬರೀ ಗೋಡಂಬಿ ಮಾತ್ರ. ಮತ್ತು ಇಲ್ಲಿ ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅದನ್ನು ನಾನು ಎಣ್ಣೆಲಿ ಹಾಕಿ ಒಂದು ಮೀಡಿಯಮ್ ಊರಿಲಿ ನೀವು ಕರಿಬೇಕಾಗುತ್ತೆ. ತುಂಬ ಉರಿ ಹಾಕ್ಕೊಂಡು ಕರೆದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಊರಲ್ಲಿ ಇಟ್ಕೊಂಡು ಈ ರೀತಿ ಕರಿಬೇಕಾಗುತ್ತೆ. ಕಡಲೆ ಬೀಜನ ಹುರಿದ್ಬಿಟ್ಟು ಎತ್ತಿಕೊಂಡು, ಇವಾಗ ಕಡಲೆನೂ ಅಷ್ಟೇ, ಆದರೆ ಕಡಲೆನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇವಾಗ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಸ್ಪೆಷಲ್ಲಾಗಿರಬೇಕು ಅಂದರೆ ಕಡಲೆ ಬೀಜ ಮತ್ತು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲದನ್ನು ನೀವು ಹಾಕ್ಕೋಬೋದು. ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಸಾಕು, ಸಿಂಪಲ್ಲಾಗಿ ಇರೋದ್ರಲ್ಲೇ ಮನೇಲಿ ಏನಿರುತ್ತೋ ಅದರಲ್ಲೇ ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೋಬೋದು. ಇವಾಗ ಗೋಡಂಬಿನ ಕರೆದ್ಬಿಟ್ಟು ಅದನ್ನು ಒಂದು, ಅಂದರೆ ನಾನೆಲ್ಲ ಇದನ್ನು ಐಟಮ್ ಕರೆದಿದ್ದೆಲ್ಲ ಸಪ್ರೇಟ್ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ, ಮತ್ತು ನಾವು ಖಾರ ಬೂಂದಿ ಒಳಗೆ ಹಾಕ್ಬಿಟ್ರೆ ತುಂಬ ಎಣ್ಣೆ ಆಗುತ್ತೆ. ಹಾಗಾಗಿ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಒಂದು ತಟ್ಟೆಗೆ ಎತ್ತಿಟ್ಕೊತೀನಿ. ಇವಾಗ ನಾನು
ಕೊಬ್ಬರಿನ ಕಟ್ ಮಾಡಿದ್ದೀನಿ, ಅಂದರೆ ಸ್ಲೈಸಿಯಾಗಿ ಕಟ್ ಮಾಡ್ಕೋಬೇಕು ಮಿಕ್ಸ್ಚರ್ ಜೊತೆಗೆ ಹಾಕ್ಕೊಳ್ಳೋದಕ್ಕೆ. ಅದನ್ನು ಅಷ್ಟೇ ಎಣ್ಣೆಲಿ ಬೇಗನೆ ಹಾಕ್ಬಿಟ್ಟು ಎತ್ಕೊಂಡ್ರೆ ಆಯಿತು, ಇಲ್ಲದಿದ್ದರೆ ಸೀದೋಗ್ಬಿಡುತ್ತೆ, ಸ್ವಲ್ಪ ನೊರೆ ಎಲ್ಲ ಬರುತ್ತೆ. ಅದನ್ನು ನೋಡಿಕೊಂಡು ಎತ್ಕೊಂಬಿಡಿ. ಇವಾಗ ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ನಾನು ಇಲ್ಲಿ ಹಾಕ್ಕೊತಾಯಿದ್ದೀನಿ. ಹಾಗೆ ಹಾಕಿದ್ರೆ ಸಿಡಿದು ಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜಜ್ಜಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದ್ರ ಜೊತೇಲಿ ನಾನು ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಫ್ಲೇವರ್ ಕೊಡೋದೇ ಕರಿಬೇವು ಮತ್ತು ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮಿಕ್ಸ್ಚರ್ ಟೇಸ್ಟ್ ಬರೋದೇ ಇವೆರಡರಿಂದ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಅದೇ ಮಾಮೂಲಿ ತಟ್ಟೆಗೆ ಲಾಸ್ಟಿಗೆ ನಾನಿಲ್ಲಿ ಅವಲಕ್ಕಿನ ಹುರಿತಾ ಇದ್ದೀನಿ. ನಿಮಗೆ ಇದು ಆಪ್ಷನ್ಸು, ಬೇಕು ಅಂದರೆ ಹಾಕ್ಕೊಳ್ಳಿ. ಬಟ್ ಖಾರ ಬೂಂದಿಲಿ ಸ್ವಲ್ಪ ಅವಲಕ್ಕಿ ಕರ್ದು ಹಾಕಿದ್ರೇ ಅದ್ರ ಟೇಸ್ಟ್ ಬರೋದು ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಲಾಸ್ಟಿಗೆ, ಯಾಕೆಂದರೆ ಆ ಐಟಮ್ ಎಲ್ಲ ಹುರಿದಾದ್ಮೇಲೆ ನಾನು ಕರೆದಾದ್ಮೇಲೆ ಇದನ್ನು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಇದನ್ನು ಕರೆದ್ಬಿಟ್ರಂತೂ ಅದಕ್ಕೆ ಬೇರೆ ಪದಾರ್ಥಗಳನ್ನ ಕರಿಯೋದಕ್ಕೆ ಆಗೋಲ್ಲ. ಇದನ್ನು ಎಲ್ಲ ಕರೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ನಾನು ಖಾರನ ಆವಾಗಲೇ ಎಲ್ಲ ಎಣ್ಣೆಲಿ ಕರೆದ್ಬಿಟ್ಟು ಎತ್ತಿಟ್ಕೊಂಡಿದ್ನಲ್ಲ, ಈಗ ಒಂದು ಬಾಣಲಿಗೆ ಹಾಕ್ಕೊಂಡು, ಅಂದರೆ ನೀವು ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೋತೀರೋ ಅದಕ್ಕೆ ಹಾಕ್ಕೋಬೋದು. ಈ ರೀತಿ ಎಲ್ಲ ಪುಡಿ ಮಾಡ್ಕೋಬೇಕು ಸ್ವಲ್ಪ. ಯಾಕೆಂದರೆ ನಾವು ಹಾಗೇ ಬಾಣಲಿಲಿ ಹೇಗೆ ಬಿಟ್ಟಿರ್ತೀವೋ ಹಾಗೆ ಎತ್ತಿಕ್ಕಿರ್ತೀವಲ್ವ. ಹಾಗಾಗಿ ನೋಡಿ, ಖಾರ ಬೂಂದಿನೂ ಎಲ್ಲ ಕರೆದು ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಗ್ರೀನ್ ಕಲರ್ ಇರಿದ್ರೆ ಒಂದು ಸ್ವಲ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದನ್ನೆಲ್ಲನ ಹಾಕ್ಕೋತಾ ಇದ್ದೀನಿ ಅದೇ ಬಾಣಲಿಗೆ, ಏಕೆಂದರೆ ಖಾರ ಬೂಂದಿ ಎರಡು ಮಿಕ್ಸ್ ಮಾಡಬೇಕಲ್ವ. ಹಾಗಾಗಿ ಈ ರೀತಿ ಟಿಶ್ಯೂ ಪೇಪರ್ ಹಾಕ್ಕೊಂಡು ನಾನು ಹಾಕ್ಕೊಂಡಿದ್ದೆ. ಎಣ್ಣೆ ಏನಾದರೂ ಜಾಸ್ತಿ ಇದ್ದರೆ ಅದು ಎಲ್ಲ ಡ್ರೈ ಆಗಲಿ ಅಂತ. ಮಾಮೂಲಿ ನಾವು ಎಣ್ಣೆ ತಿಂಡಿ ಪದಾರ್ಥ ಮಾಡಿದಾಗ ಎಣ್ಣೆ ಇದ್ದೇ ಇರುತ್ತೆ. ಈ ರೀತಿ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಹೀರ್ಕೊಳ್ಳೋದ್ರಿಂದ ನಮಗೆ ಅಷ್ಟೊಂದು ಎಣ್ಣೆ ಅನಿಸಲ್ಲ. ನೋಡಿ, ಇದರಲ್ಲಿ ತುಂಬಾ ಎಣ್ಣೆ ಆಗಿದೆ. ಈ ರೀತಿ ಸಪ್ರೇಟ್ ನಾನು ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೆ. ಮತ್ತು ಇದಕ್ಕೆ ನಾನು ಅದರಲ್ಲಿ ಅಂದರೆ ಉಪ್ಪು ಖಾರ ಎಲ್ಲ ಹಾಕಿದ್ದು, ಇದಕ್ಕೇನೂ ಇಲ್ಲ. ಸ್ವಲ್ಪ ಎಣ್ಣೆ ಬೇರೆ ಇರೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಎಣ್ಣೆ ಇರೋದ್ರಿಂದ, ಇದು ಅವಲಕ್ಕಿನೂ ಇರೋದ್ರಿಂದ ಅದು ವೈಟ್ಗೆ ಇರುತ್ತೆ, ಅದಕ್ಕೇನು ಖಾರ ಹಾಕೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕಡಲೆ ಬೀಜ, ಕಡಲೆ ಅವಕ್ಕೆಲ್ಲ ಉಪ್ಪು ಖಾರ ಇದ್ರೇ ಟೇಸ್ಟು. ಹಾಗಾಗಿ ನಾನಿಲ್ಲಿ ಸಪ್ರೇಟು ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಖಾರ ಬೂಂದಿ ಎರಡು ಮಿಕ್ಸ್ ಮಾಡಿದ್ನಲ್ಲ ಅದ್ರ ಜೊತೆಲಿ ಹಾಕ್ಕೋತೀನಿ. ಏಕೆಂದರೆ ಇದರಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ, ಅದರಲ್ಲಿ ಆಯಿಲ್ ಇರೋಲ್ಲ. ಎರಡು ಕಾಂಬಿನೇಷನ್ ಕರೆಕ್ಟ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ರೆಡಿ ಆಗೋಯ್ತು ಖಾರ ಬೂಂದಿ. ಸಂಜೆ ಹೊತ್ತು ಟೀ, ಕಾಫಿ, ಯಾರಾದರೂ ಗೆಸ್ಟ್ಗಳಿಗೆ ಎನಿ ಟೈಮ್ ನಿಮಗೆ ಆರಾಮಾಗಿ ಮನೇಲೇ ಮಾಡಿಟ್ಕೊಂಡ್ಬಿಟ್ರೆ ಯಾರಿಗಾದ್ರೂ ಕೊಡ್ಬೋದು, ನೀವು ತಿನ್ಬೋದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ನೋಡಿ, ರೆಡಿಯಾಗಿದೆ. ಈಗೊಮ್ಮೆ ನೀವು ಮನೇಲಿ ಟ್ರೈ ಮಾಡಿ. ಬರಲ್ಲ ಅಂದರೆ ಯಾವುದೂ ಬರಲ್ಲ, ಏನಾದರೂ ಮಾಡಬೇಕು ಅಂದರೆ ಕಲೀಲೇಬೇಕು. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಬಂತಾ ಇಲ್ವಾ ಅಂತ ನನಗೆ ಹೇಳಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಗ್ರೀನು ಮತ್ತು ಆರೆಂಜ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.